Hello my dear students. In this video lecture I am explaining about the price output determination in the perfect computation. In the last video lecture I am already mentioned the various features of the perfect computation. Meaning and features of perfect computation is one of the important concept discussed in the last video lecture. The perfect computation is a type of market situation where large number of buyers and sellers, they are buying and selling the homogeneous product in the single price, is known as perfect computation. The perfect competitive market have its own features. In the last video lecture I am already mentioned this particular features one by one. Number one is the large number of buyers and sellers, single price, there is no consideration of the transportation cost, free entry and exit, and other things are discussed in the last video lecture. In this lecture class, I am trying to explain how the price and output is to be determined in the perfect competitive market. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ಮುಖ್ಯವಾಗಿ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳು ಹೇಗೆ ನಿರ್ಧಾರವಾಗ್ತವೆ ಎನ್ನುವುದರ ಬಗ್ಗೆ ನಿಮಗೆ ಚರ್ಚೆ ಮಾಡಲಿಕ್ಕೆ ಇದ್ದೇನೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು, ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯ ಲಕ್ಷಣಗಳು ಯಾವುದು ಎನ್ನುವಂಥ ವಿಷಯದ ಬಗ್ಗೆ ನಿಮಗೆ ಕಳೆದ ತರಗತಿಯಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದ್ರೇನು, ಯಾವ ಮಾರುಕಟ್ಟೆಯಲ್ಲಿ ಅಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವವರು ಅಂದರೆ ಇರ್ತಾರೆ ಮತ್ತು ಒಂದೇ ಬೆಲೆಯಲ್ಲಿ ಏಕರೂಪದ ಸರಕನ್ನು ಮಾರಾಟ ಮಾಡ್ತಾ ಇರ್ತಾರೆ, ಅಂಥ ಮಾರುಕಟ್ಟೆಗೆ ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ನಾವು ಕರಿತೇವೆ. ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯು ಅನೇಕ ಲಕ್ಷಣಗಳನ್ನು ಹೊಂದಿರುತ್ತೆ. ಆ ಲಕ್ಷಣಗಳು ಯಾವುದು ಅಂತ ನಿಮಗೆ ಈಗಾಗಲೇ ನಾನು ನಿಮಗೆ ಹೇಳಿದ್ದೇನೆ. ಮುಖ್ಯವಾಗಿ ಅಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವವರ ಅಸ್ತಿತ್ವ, ಎರಡನೇದು ಏಕರೂಪ ಬೆಲೆ, ಒಂದೇ ಗುಣಮಟ್ಟದ ಸರಕಿನ ಮಾರಾಟ, ಸಾರಿಗೆ ವೆಚ್ಚವನ್ನು ಪರಿಗಣಿಸದೇ ಇರುವಂಥದ್ದು, ಮತ್ತು ಉದ್ಯಮದ ಆಗಮನ ಮತ್ತು ನಿರ್ಗಮನದ ಮೇಲೆ ಯಾವುದೇ ನಿರ್ಬಂಧಗಳು ಇಲ್ಲದೇ ಇರುವಂಥದ್ದು. ಹೀಗೆ ಅನೇಕ ಲಕ್ಷಣಗಳನ್ನು ಅದು ಹೊಂದಿರುತ್ತೆ. ಅದರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಮತ್ತೆ ಪುನಃ ಅದನ್ನು ಪ್ರಸ್ತಾಪವನ್ನು ಮಾಡೋದಿಲ್ಲ. ಒಮ್ಮೆ ನೀವು ಅದನ್ನೆಲ್ಲ ಒಂದು ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು ಯಾವುದು ಅಂತ ನಿಮಗೆ ಗೊತ್ತಿಲ್ಲದೇ ಇದ್ದರೆ ಬೆಲೆ ಮತ್ತು ಉತ್ಪನ್ನಗಳನ್ನು ಈ ನಿರ್ಧಾರವನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟವಾಗುತ್ತೆ. ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳು ನಿರ್ಧಾರವಾಗಬೇಕಾದ್ರೆ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು ಬಹಳ ಮುಖ್ಯವಾಗ್ತವೆ. ದ ಡಿಮಾಂಡ್ ಆ್ಯಂಡ್ ಸಪ್ಲೈ ಆರ್ played a very crucial role at the time of decide the prices of the commodity. You are already aware that Alfred Marshall is the one of the great neoclassical economists who says that at the time of determine the value of the commodity, both demand and supply are played a very crucial role. On the basis of the interaction of demand and supply, the prices of the commodity is to be decided. ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್. ಈಗಾಗಲೇ ನೀವು ತಿಳ್ಕೊಂಡ ಹಾಗೆ ಆಲ್ಫ್ರೆಡ್ ಮಾರ್ಷಲ್ ಮೊಟ್ಟ ಮೊದಲ ಬಾರಿಗೆ ತನ್ನ ಮೌಲ್ಯ ಸಿದ್ಧಾಂತದಲ್ಲಿ ಒಂದು ಸರಕಿನ ಬೆಲೆ ಹೇಗೆ ನಿರ್ಧಾರವಾಗುತ್ತೆ ಎನ್ನುವುದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾನೆ. ಆತ ಏನು ಹೇಳ್ತಾನೆ, ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಸರಕಿನ ಬೆಲೆ ನಿರ್ಧಾರ ಆಗಬೇಕು ಅಂತಾದರೆ ಅಲ್ಲಿ ಬೇಡಿಕೆ ಮತ್ತು ಪೂರೈಕೆ ಎನ್ನುವಂಥ ಎರಡು ಅಂಶಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಬೇಡಿಕೆ ಮತ್ತು ಪೂರೈಕೆ ಎನ್ನುವಂತಹ ಎರಡು ಅಂಶಗಳು ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಆ ಎರಡೂ ಅಂಶಗಳು ಯಾವಾಗ ಅವು ಪರಸ್ಪರ ಸಮನಾಗಿರ್ತವೆ ಆಗ ಬೆಲೆ ನಿರ್ಧಾರವಾಗುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬೇಡಿಕೆ ಅಂತ ಹೇಳೋದು, ಯಾವುದೇ ಒಂದು ಸರಕಿನ ಬೇಡಿಕೆ ಅಂತ ಹೇಳೋದು ಅದು ಕೊಂಡುಕೊಳ್ಳುವವರಿಗೆ ಸಂಬಂಧಪಟ್ಟಿರುತ್ತೆ, ಬಯರ್ಸಿಗೆ. The demand for a commodity that is related to the buyers. On the other hand, supply of the commodity that is relating to the sellers. The demand for a commodity, it is relating to the buyers, and at the same time a given commodity demand that is relating to the buyers.
On the basis of the demands of the buyers, the commodity is to be bought and sold. The supply of the commodity, that is relating to the supply, sellers. Because of the interaction of demand and supply, because of the interaction of demand and supply, the price of the commodity is to be decided. That is equilibrium price. The equilibrium price is to be decided. Equilibrium price is to be decided because of the interaction of demand and supply. Demand is purely concerning with the matter of buying. At the same time, supply is purely concerning with the matter of selling. The buyers and sellers are two integrated part of the market. The demand is purely relating to the buyers or consumers. On the other hand, supply is purely relating to the matter of the sellers. ಅಂದರೆ ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಬೆಲೆ ನಿರ್ಧಾರ ಆಗಬೇಕಾದ್ರೆ ಪೂರೈಕೆ ಮತ್ತು ಬೇಡಿಕೆ ಅಂಶಗಳ ಪಾತ್ರ ಬಹಳ ಮುಖ್ಯ. ಬೇಡಿಕೆ ಅಂತೇಳೋದು ಸರಕಿನ ಕೊಳ್ಳುವವರಿಗೆ ಸಂಬಂಧಪಟ್ಟ ವಿಷಯವಾಗಿರುತ್ತೆ. ಪೂರೈಕೆ ಅಂತೇಳೋದು ಸರಕಿನ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ವಿಷಯವಾಗಿರುತ್ತೆ. ಸರಕನ್ನು ಕೊಳ್ಳುವವರಿಗೆ ಸಂಬಂಧಪಟ್ಟಿರುವಂಥದ್ದು ಬೇಡಿಕೆ. ಅಂದರೆ ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಎಷ್ಟು ಸರಕನ್ನು ಜನ ಕೊಂಡುಕೊಳ್ತಾರೆ ಎನ್ನುವುದರ ಆಧಾರದ ಮೇಲೆ ಬೇಡಿಕೆ ನಿರ್ಧಾರವಾಗುತ್ತೆ. ಅದೇ ರೀತಿಯಲ್ಲಿ ಯಾವ ಬೆಲೆಯಲ್ಲಿ ಎಷ್ಟು ಸರಕನ್ನು ಪೂರೈಕೆ ಮಾಡಲಾಗತ್ತೆ ಎನ್ನುವುದು ಅದು ಪೂರೈಕೆದಾರರಿಗೆ ಸಂಬಂಧಪಟ್ಟಂಥ ಅಂಶವಾಗಿರುತ್ತೆ. ಹಾಗಾಗಿ ಬೆಲೆ ನಿರ್ಧಾರದಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ಯಾವಾಗ ಈ ಬೇಡಿಕೆ ಮತ್ತು ಪೂರೈಕೆಗಳು ಪರಸ್ಪರ ಸಮನಾಗಿರ್ತವೆ ಆ ಒಂದು ಹಂತದಲ್ಲಿ ಬೆಲೆ ನಿರ್ಧಾರವಾಗುತ್ತೆ. ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಬೆಲೆ ನಿರ್ಧಾರ ಆಗಬೇಕಾದ್ರೆ ಪೂರೈಕೆ ಮತ್ತು ಬೇಡಿಕೆಗಳ ಪಾತ್ರ ಬಹಳ ಮುಖ್ಯ. ಅದನ್ನು ಸಮತೋಲನ ಬೆಲೆ ಅಂತ ಹೇಳ್ತೀವಿ ನಾವು. ಸಮತೋಲನ ಬೆಲೆ ಅಂದರೆ ಯಾವುದು? ಬೇಡಿಕೆ ಮತ್ತು ಪೂರೈಕೆಗಳು ಪರಸ್ಪರ ಸಮನಾಗಿರುವಂತಹ ಒಂದು ಹಂತ. ಆವಾಗ ಒಂದು ಉದ್ಯಮ ಸಂಸ್ಥೆ ಸಮತೋಲನದಲ್ಲಿರುತ್ತೆ. ಆ ಉದ್ಯಮ ಸಂಸ್ಥೆಯು ಉತ್ಪಾದಿಸುವ ಸರಕಿನ ಬೇಡಿಕೆ ಮತ್ತು ಪೂರೈಕೆಗಳು ಪರಸ್ಪರ ಸಮನಾಗಿದ್ದಾಗ ಯಾವುದೋ ಒಂದು ಬೆಲೆ ನಿರ್ಧಾರವಾಗುತ್ತೆ. ಆ ಬೆಲೆಗೆ ನಾವು ಸಮತೋಲನ ಬೆಲೆ ಅಂತ ನಾವು ಕರಿಬೇಕಾಗತ್ತೆ. ಹಾಗಾಗಿ ಇದು ಸಮತೋಲನ ಬೆಲೆ ಅಥವಾ ಅದನ್ನು ಈಕ್ವಿಲಿಬ್ರಿಯಂ ಪ್ರೈಸ್ ಅಂತ ನಾವು ಕರಿತೇವೆ. In the above screen we shown a table. In this table we have three important columns. Number one is the price, number second is the quantity demanded, number third is the quantity supplied. In the above screen we show a table. In this particular table we have three important columns. Number one is the price, number second is the quantity demanded, number third is the quantity supplied. In the price column, the 10, 20, 30, 40, 50 and 60 are the different level of price. 10 rupees, 20 rupees, 30 rupees, 40 rupees, 50 rupees, 60 rupees, that is the different level of price. In the quantity demanded column, the second column is the quantity demanded column, that is 120, 100, 80, 60, 40, 20, that is the quantity demanded column. In the third column is the quantity supplied column, 20, 30, 45, 60, 80, 120. Because of the examining the three important column, when price varies, quantity demanded and supplies also varies. Varies means changes. When price changes, quantity demanded is also changes, quantity supplied is also changes. For example, at the cost of 10 rupees, the total demand for a commodity is 120 and total supply is 20. In the lower price, demand is too high, supply is too less, according to law of demand and supply. At the cost of 20 rupees, 100 is the total demand. Because of increasing the price, demand is decreasing, but supply is increasing, that is 20 to 30. At the cost of the 30 rupees, quantity demanded is 80 and quantity supply is 45.
At the cost of 40 rupees, quantity demanded is 60, quantity supplied is also 60. That is an equilibrium demand, supply and price. On the other hand, in case of 60 rupees per commodity, quantity demanded is 640, quantity supplied is 80. At the cost of 60 rupees, quantity demanded is 20, quantity supply is 120. This particular table says that, this particular table explains that when prices of the commodity increases, quantity demanded decreases. Prices of the commodity increases, quantity demanded decreases. On the other hand, prices of the commodity increases, the quantity supply increases. In the increasing price, supply increases. In the increasing price, the quantity demanded decreases according to law of demand and supply. But in a particular point where quantity demanded and quantity supplied are both in a same position, both are one and the same and determine the prices. In this particular table, at the cost of 40 rupees, quantity demanded is also 60, quantity supply is also 60. Both are equal and determine the 40 rupees of price in the market. ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ, ನಾನು ನಿಮಗೆ ಈ ಸಮತೋಲನ ಬೆಲೆ ಹೇಗೆ ನಿರ್ಧಾರವಾಗುತ್ತೆ ಎನ್ನುವುದರ ಬಗ್ಗೆ ಹೇಳ್ತಾ ಇದ್ದೀನಿ. ಇಕ್ವಿಲಿಬ್ರಿಯಂ ಪ್ರೈಸ್ ಹೇಗೆ ನಿರ್ಧಾರ ಆಗುತ್ತೆ ಅಂತೇಳಿ. ಈಗಾಗಲೇ ನಿಮಗೆ ಸಮತೋಲನ ಬೆಲೆ ಅಂದರೆ ಏನು ಅಂತ ನಾನು ಹೇಳಿದ್ದೀನಿ. ಅಂದರೆ ಪೂರೈಕೆ ಮತ್ತು ಬೇಡಿಕೆಗಳು ಪರಸ್ಪರ ಸಮನಾಗಿರುವಂಥ ಬೆಲೆಗೆ ಸಮತೋಲನ ಬೆಲೆ ಅಂತ ನಾವು ಕರಿತೇವೆ. ಸಮತೋಲನ ಬೆಲೆ ಅಂದ್ರೇನು? ಪೂರೈಕೆ ಮತ್ತು ಬೇಡಿಕೆಗಳು ಪರಸ್ಪರ ಸಮನಾಗಿರುವ ಹಂತದಲ್ಲಿ ನಿರ್ಧಾರವಾಗುವಂಥ ಬೆಲೆ. ಪೂರೈಕೆ ಮತ್ತು ಬೇಡಿಕೆಗಳು ಪರಸ್ಪರ ಸಮನಾಗಿರುವ ಹಂತದಲ್ಲಿ ನಿರ್ಧಾರವಾಗಿರುವ ಬೆಲೆಗಳಿಗೆ ಸಮತೋಲನ ಬೆಲೆ ಎಂದು ಕರೆಯುತ್ತೇವೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಸಮತೋಲನ ಬೆಲೆ, ಇಕ್ವಿಲಿಬ್ರಿಯಂ ಪ್ರೈಸ್ ಅಂದರೆ ಏನು? ಸಮತೋಲನ ಬೆಲೆ ಅಂದ್ರೇನು? ಯಾವ ಬೆಲೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆಗಳು ಪರಸ್ಪರ ಸಮನಾಗಿವೆ. ಯಾವ ಬೆಲೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆಗಳು ಪರಸ್ಪರ ಸಮನಾಗಿವೆಯೋ ಅಂತಹ ಬೆಲೆಯನ್ನು ನಾವು ಸಮತೋಲನ ಬೆಲೆ ಎಂದು ಕರೆಯುತ್ತೇವೆ. ಈ ಸಮತೋಲನ ಬೆಲೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆ ಎರಡೂ ಸಮನಾಗಿರುತ್ತೆ. ಅದರಿಂದ ಒಂದು ಬೆಲೆ ನಿರ್ಧಾರವಾಗುತ್ತೆ. ಅದನ್ನು ಸಮತೋಲನ ಬೆಲೆ ಅಂತ ಹೇಳ್ತೀವಿ. ಇದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಟೇಬಲ್ನ ಸಹಾಯದಿಂದ ನಾವೀಗ ಪಡೆಯೋಣ. ಈಗ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಟೇಬಲನ್ನು ನಾವು ಶೋ ಮಾಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ 3 ಕಾಲಮ್ ಇದೆ. ಒಂದು ಬೆಲೆಯ ಕಾಲಮ್ಮು, ಇನ್ನೊಂದು ಬೇಡಿಕೆಯ ಪ್ರಮಾಣದ ಕಾಲಮ್ಮು, ಇನ್ನೊಂದು ಪೂರೈಕೆಯ ಪ್ರಮಾಣದ ಕಾಲಮ್. ಒಂದು ಬೆಲೆ, ಇನ್ನೊಂದು ಬೇಡಿಕೆ, ಇನ್ನೊಂದು ಪೂರೈಕೆ. ಈ 3 ಕಾಲಮ್ಗಳಿದೆ. ನೋಡಿ, ಇಲ್ಲಿ ಬೆಲೆಯಲ್ಲಿ ಬದಲಾವಣೆ ಆಗ್ತಾ ಹೋಗಿದೆ. ಅಂದರೆ ಬೆಲೆ ಕಾಲಮ್ಲಿ ಎಷ್ಟಿದೆ? 10, 20, 30, 40, 50, 60 ಅಂತೇಳಿ ಅಂದರೆ ಬೇರೆ ಬೇರೆ ಬೆಲೆಯ ಪ್ರಮಾಣವನ್ನು ನಾವು ಬೆಲೆಯ ಕಾಲಮಲ್ಲಿ ಮೆನ್ಷನ್ ಮಾಡಿದ್ದೀವಿ. ಹಾಗೆ ಬೇಡಿಕೆಯ ಕಾಲಮಲ್ಲಿ 120, 100, 80, 60, 40, 20 ಹೀಗೆ ಬೇರೆ ಬೇರೆ ಪ್ರಮಾಣದ ಬೇಡಿಕೆಯನ್ನು ಮೆನ್ಷನ್ ಮಾಡಿದ್ದೀವಿ. ಪೂರೈಕೆಯ ಕಾಲಮಲ್ಲಿ 20, 30, 45, 60, 80, 120 ಹೀಗೆ ಬೇರೆ ಬೇರೆ ಪ್ರಮಾಣದಲ್ಲಿ ನಾವು ಪೂರೈಕೆಯನ್ನು ಮೆನ್ಷನ್ ಮಾಡಿದ್ದೀವಿ. ಅಂದರೆ ಈ 3 ಕಾಲಮ್ಗಳು ಒಂದು ಬೆಲೆ, ಇನ್ನೊಂದು ಬೇಡಿಕೆ, ಇನ್ನೊಂದು ಪೂರೈಕೆ. ಅಂದರೆ ನೋಡಿ, ಈ ಕಾಲಮ್ ನೀವು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಬೆಲೆ ಹೆಚ್ಚಾಗ್ತಾ ಹೋದಂತೆ ಬೇಡಿಕೆಯ ನಿಯಮದ ಪ್ರಕಾರ ಬೇಡಿಕೆ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಬೇಡಿಕೆ ನಿಯಮ ಏನು ಹೇಳುತ್ತೆ? ವೆನ್ ಅದರ್ ಥಿಂಗ್ಸ್ ಆರ್ ರಿಮೈನಿಂಗ್ ದಿ ಸೇಮ್, ಇನ್ ದಿ ಇನ್ಕ್ರೀಸಿಂಗ್ ಪ್ರೈಸ್ ದ ಕ್ವಾಂಟಿಟಿ ಡಿಮಾಂಡೆಡ್ ಈಸ್ ಡಿಕ್ರೀಸಿಂಗ್. ಇನ್ ದಿ ಲೋವರ್ ಪ್ರೈಸ್ ಕ್ವಾಂಟಿಟಿ ಡಿಮಾಂಡೆಡ್ ಈಸ್ ಇನ್ಕ್ರೀಸಸ್. ಅದನ್ನು ಬೇಡಿಕೆ ನಿಯಮ ಹೇಳ್ತಲ್ವ? ಬೆಲೆ ಹೆಚ್ಚಾದಾಗ
ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಇದನ್ನು ಬೇಡಿಕೆಯ ನಿಯಮ ಹೇಳುತ್ತೆ. ನೋಡಿ, ಇದನ್ನೇ ನೀವು ಪಟ್ಟಿಯಲ್ಲಿ ನೋಡಿ. ಈಗ ಬೆಲೆ 10 ರೂಪಾಯಿ ಇದ್ದಾಗ 120 ಸರಕುಗಳಿಗೆ, 20 ರೂಪಾಯಿ ಇದ್ದಾಗ 100 ಸರಕುಗಳಿಗೆ, 30 ರೂಪಾಯಿ ಇದ್ದಾಗ 80 ಸರಕಿಗೆ, 40 ರೂಪಾಯಿ ಇದ್ದಾಗ 60 ಸರಕಿಗೆ, 50 ರೂಪಾಯಿ ಇದ್ದಾಗ ಹಾಗೆ 40 ಸರಕಿಗೆ, ಹಾಗೆ 60 ರೂಪಾಯಿ ಆದಾಗ 20 ಸರಕಿಗೆ ಬೇಡಿಕೆ ಇತ್ತು. ಅಂದ್ರೇನು, ಬೆಲೆ ಹೆಚ್ಚಾಗ್ತಾ ಹೋದಾಗ ಬೇಡಿಕೆ ಕಡಿಮೆ ಆಗ್ತಾ ಹೋಗಿದೆ ಎಂಬ ಅಂಶವನ್ನು ಈ ಪಟ್ಟಿ ನಿಮಗೆ ಹೇಳ್ತಾ ಇದೆ. ಇನ್ನೊಂದು ಪಟ್ಟಿ ನೋಡಿ, 3ನೇ ಕಾಲಮ್ ನೋಡಿ, ಪೂರೈಕೆ ಕಾಲಮ್ ನೋಡಿ. ಬೆಲೆ 10 ರೂಪಾಯಿ ಇದ್ದಾಗ 20 ಸರಕುಗಳು ಮಾರಾಟ ಆಗ್ತಾಯಿತ್ತು. ಹಾಗೆ ಬೆಲೆ 20 ರೂಪಾಯಿ ಆದಾಗ 30 ಸರಕು. ಅಂದರೆ ಬೆಲೆ ಹೆಚ್ಚಾಗ್ತಾ ಹೋದಾಗೆ ಪೂರೈಕೆಯೂ ಕೂಡ ಇಲ್ಲಿ ಹೆಚ್ಚಾಗ್ತಾ ಹೋಗಿದೆ. ಬೆಲೆ ಹೆಚ್ಚಾದಾಗೆ ಪೂರೈಕೆ ಕೂಡ ಹೆಚ್ಚಾಗ್ತಾ ಹೋಗಿದೆ. ಅಂದ್ರೇನು, ಬೆಲೆ ಮತ್ತು ಅಂದರೆ ಬೇಡಿಕೆಗಳು ವಿರುದ್ಧ ದಿಕ್ಕಿಗೆ ಚಲಿಸಿದರೆ ಬೆಲೆ ಮತ್ತು ಪೂರೈಕೆಗಳು ಏನಾಗ್ತವೆ, ಅವು ಎರಡೂ ಕೂಡ ಏನಾಗ್ತವೆ, ಈ ಯಾವುದೇ ಒಂದು ಸರಕಿನ ಬೆಲೆ ಹೆಚ್ಚಾದ ಕೂಡಲೇ ಬೇಡಿಕೆಯೂ ಕೂಡ ಹೆಚ್ಚಾಗುತ್ತೆ. ಎರಡೂ ಕೂಡ ಒಂದೇ ದಿಕ್ಕಿನ ಚಲಿಸ್ತವೆ. ಪೂರೈಕೆ ಮತ್ತು ಬೆಲೆ ಒಂದೇ ದಿಕ್ಕಿನ ಚಲಿಸಿದರೆ ಪೂರೈಕೆ ಮತ್ತು ಬೇಡಿಕೆ ಬೆಲೆ ಮತ್ತು ಬೇಡಿಕೆ ಪರಸ್ಪರ ವಿರುದ್ಧ ದಿಕ್ಕಿನ ಚಲಿಸ್ತವೆ. ಪೂರೈಕೆ ಮತ್ತು ಬೆಲೆಗಳು ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇರ್ತವೆ, ಪೂರೈಕೆ ಮತ್ತು ಬೇಡಿಕೆಗಳು ವಿರುದ್ಧವಾದ ದಿಕ್ಕಿನಲ್ಲಿ ಚಲಿಸ್ತಾ ಇರ್ತವೆ. ಇದನ್ನ ಅರ್ಥ ಮಾಡ್ಕೊಬೇಕು. ನಂತರ ಈಗ ಸಮತೋಲನ ಬೆಲೆ ಅಂದ್ರೇನು? ನಾವು ಈಗಾಗಲೇ ಹೇಳಿದಾಗೆ ಸಮತೋಲನ ಬೆಲೆ ಅಂದ್ರೇನು? ಬೇಡಿಕೆ ಮತ್ತು ಪೂರೈಕೆಗಳು ಪರಸ್ಪರ ಸಮನಾಗಿರುವಂಥ ಬೆಲೆ. ಯಾವ ಬೆಲೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಪರಸ್ಪರ ಸಮನಾಗಿರ್ತವೆಯೋ ಅದನ್ನು ಸಮತೋಲನ ಬೆಲೆ ಅಂತ ಹೇಳ್ತೇವೆ. ಇನ್ ದಿಸ್ ಪರ್ಟಿಕ್ಯುಲರ್ ಟೇಬಲ್, ಇನ್ ದಿ ಅಬೌವ್ ಸ್ಕ್ರೀನ್ ಟೇಬಲ್, ನಿಮಗೆ ಸ್ಕ್ರೀನ್ ಮೇಲೆ ತೋರಿಸಿದಂಥ ಟೇಬಲ್ನಲ್ಲಿ ಏನಾಗಿದೆ, 40 ರೂಪಾಯಿ ಬೆಲೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಪರಸ್ಪರ ಸಮನಾಗಿವೆ. ಅಂದರೆ 60 ಸರಕಿಗೆ ಬೇಡಿಕೆ ಇದೆ, 60 ಸರಕುಗಳು ಪೂರೈಕೆ ಆಗ್ತವೆ. ಇಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಪರಸ್ಪರ ಸಮನಾಗಿವೆ, ಅಥವಾ ಬೇಡಿಕೆ ಮತ್ತು ಪೂರೈಕೆ ನಡುವೆ ಸಮಾನತೆ ಏರ್ಪಟ್ಟ ಕಾರಣಕ್ಕೋಸ್ಕರವಾಗಿ ಸರಕಿನ ಬೆಲೆ 40 ರೂಪಾಯಿ ಆಗಿದೆ. ಸರಕಿನ ಬೆಲೆ 40 ರೂಪಾಯಿ ಯಾಕಾಯಿತು? ಬೇಡಿಕೆ ಮತ್ತು ಪೂರೈಕೆಗಳು ಪರಸ್ಪರ ಸಮನಾಗಿದ್ದಾಗ. ಅಂದರೆ ಬೇಡಿಕೆಯ ರೇಖೆ, ಪೂರೈಕೆಯ ರೇಖೆ ಇವೆರಡೂ ಕೂಡ ಪರಸ್ಪರ ಯಾವುದೇ ಒಂದು ಬಿಂದುವಿನಲ್ಲಿ ಸಮನಾಗ್ತವೆ. ಎಟ್ ಪಾಯಿಂಟ್ ಇ ವಿ ಅಸ್ಯೂಮ್ ದಟ್ you assume that in a given diagram at point E we draw the demand curve and also supply curve. At point E both demand and supply both are equal and attain the equilibrium. In the equilibrium point the given price is to be determined, that is the equilibrium price. ಅಂದರೆ ಒಂದು ರೇಖಾಚಿತ್ರವನ್ನು ನೀವು ನೋಡಿದರೂ ಕೂಡ ಅಲ್ಲಿ ಒಂದು ಬೇಡಿಕೆಯ ರೇಖೆ ಇರುತ್ತೆ, ಇನ್ನೊಂದು ಪೂರೈಕೆಯ ರೇಖೆ ಇರುತ್ತೆ. ಆ ಬೇಡಿಕೆಯ ರೇಖೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಸಮನಾಗಿರ್ತವೆ ಯಾವುದೋ ಒಂದು ಬಿಂದುವಿನಲ್ಲಿ. ಅದನ್ನು ಸಮತೋಲನ ಬಿಂದು ಅಂತ ಕರಿತೇವೆ. ಆ ಇ ಎನ್ನುವಂಥ ಸಮತೋಲನ ಬಿಂದುವನ್ನು ನೀವು ಗುರುತು ಮಾಡಿದರೆ ಈ ಬಿಂದುವಿನಲ್ಲಿ ಬೇಡಿಕೆಯ ರೇಖೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಸಮನಾಗಿದೆ. ಅದರಿಂದ ಒಂದು ಬೆಲೆ ನಿರ್ಧಾರವಾಗುತ್ತೆ. ಅದನ್ನು ಸಮತೋಲನ ಬೆಲೆ ಅಂತ ನಾವು ಕರಿಬೇಕಾಗತ್ತೆ. ಒಟ್ಟಾರೆಯಾಗಿ ಈ ಒಂದು ಟೇಬಲನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನಮಗೇನು ಅನಿಸುತ್ತೆ, ಸಮತೋಲನ ಬೆಲೆ ಅಂತ ಹೇಳಿದರೆ ಪೂರೈಕೆ ಮತ್ತು ಬೇಡಿಕೆಗಳು ಸಮನಾಗಿರುವಂಥ ಬೆಲೆ. ಪೂರೈಕೆ ಮತ್ತು ಬೇಡಿಕೆಗಳು ಸಮನಾಗಿರುವ ಬೆಲೆಗೆ ಸಮತೋಲನ ಬೆಲೆ ಅಂತ ಹೇಳ್ತೇವೆ. ಈ ಒಂದು ಟೇಬಲ್ನಲ್ಲಿ 60 ಸರಕಿನ ಬೇಡಿಕೆ ಅಥವಾ ಸರಕಿನ ಬೇಡಿಕೆ 60 ಆಗಿದೆ, ಪೂರೈಕೆಯೂ ಕೂಡ 60 ಆಗಿದೆ. ಹಾಗಾಗಿ 40 ರೂಪಾಯಿ ಬೆಲೆ ಆ ಸರಕಿಗೆ ನಿರ್ಧಾರವಾಗಿದೆ ಅಂತ ನಾವು ಹೇಳಲಿಕ್ಕೆ ಇದನ್ನು ಸಮತೋಲನ ಬೆಲೆ ಅಂತ ಹೇಳ್ತೇವೆ. ಇನ್ ದಿ ನೆಕ್ಸ್ಟ್ ವಿಡಿಯೋ ಲೆಕ್ಚರ್ ಐ ಆಮ್ ಎಕ್ಸ್ಪ್ಲೈನಿಂಗ್ ದಿ ಈಕ್ವಿಲಿಬ್ರಿಯಂ ಪ್ರೈಸ್ ವಿತ್ ದಿ ಹೆಲ್ಪ್ ಆಫ್ ಎ ಡಯಾಗ್ರಾಮ್. With the help of a diagram, I am trying to explain the equilibrium price in the next video lecture. ಮುಂದಿನ ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ಈ ಸಮತೋಲನ ಬೆಲೆಯನ್ನು ಒಂದು ರೇಖಾಚಿತ್ರದ ಮೂಲಕ ನಿಮಗೆ ಹೇಳಲಿಕ್ಕೆ ಇದ್ದೇನೆ. ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆ ನಿರ್ಧಾರ ಆಗಬೇಕಾದ್ರೆ ಸಮತೋಲನ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಎನ್ನುವುದನ್ನು ಹೇಳಬೇಕಾದ್ರೆ ನಾವೊಂದು ರೇಖಾಚಿತ್ರವನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಲಿಕ್ಕೆ ಇದ್ದೇನೆ. ಥ್ಯಾಂಕ್ ಯು.